ಸತತ 16 ಗಂಟೆಯ ಕಾರ್ಯಾಚರಣೆಯ ನಂತರ ಆ ಮಗು ಅಳ್ತಾ ಇರುವಂತಹ ಸೌಂಡ್ ಶಬ್ದ ಅಲ್ಲಿ ರಕ್ಷಣಾ ತಂಡಕ್ಕೆ ಕೇಳಿಸಿದೆ. ಇದೊಂದು ಸಮಾಧಾನಕರ ಸುದ್ದಿ. ಆ ಬಾಲಕ ಬದುಕಿದ್ದಾನೆ ಅನ್ನುವಂತಹ ಮೆಸೇಜ್ ಈ ಮೂಲಕ ರವಾನೆ ಆಗಿದೆ. ಆದರೆ ಚಾಲೆಂಜ್ ಇರುವಂಥದ್ದು ಆ ಬಾಲಕನನ್ನ ಸುರಕ್ಷಿತವಾಗಿ ಮೇಲಕ್ಕೆತ್ತೋದು ಹೇಗೆ, ಹೊರಗಡೆ ತೆಗೆಯೋದು ಹೇಗೆ ಅಂತ. ನಿಮಗೆ 3 ದೃಶ್ಯವನ್ನು ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ನಿಮ್ಮ ರೈಟ್ ಸೈಡ್ನ ಮೊದಲ ದೃಶ್ಯ, ಈಗ ಆಗ್ತಾ ಇರುವಂತಹ ಲೈವ್ ಅಪ್ಡೇಟ್ನ ದೃಶ್ಯ. ಅಲ್ಲಿ JCBಯನ್ನು ತರಿಸೋ ಮೂಲಕ ಕೆಳಭಾಗದಲ್ಲಿರುವಂತಹ ಮಣ್ಣನ್ನು ಮೇಲಕ್ಕೆತ್ತಿ ಹೊರಭಾಗಕ್ಕೆ ಹಾಕುವಂತಹ ಕೆಲಸ ಮಾಡಲಾಗ್ತಾ ಇದೆ. ಕಾರಣ ಆ ಸ್ಪೇಸನ್ನು ಕ್ಲಿಯರ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಮಧ್ಯದ ದೃಶ್ಯ, ಆ ಸಾತ್ವಿಕ್ ಮನೆ ಮಂದಿ ಜೊತೆ ಆಟ ಆಡ್ತಾ ಇರುವಂತಹ ತುಂಬ ಬ್ಯೂಟಿಫುಲ್ ಆಗಿರುವಂತಹ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಭಾಗದಲ್ಲಿ ಆ ಪುಟ್ಟ ಪೋರ ಸಾತ್ವಿಕ್ ಏನಿದ್ದಾನೆ ಆತ ಬದುಕಿದ್ದಾನೆ ಅನ್ನುವಂತಹ ಸೈನ್ ಏನಿದೆ, ಆ ಮೆಸೇಜ್ ರವಾನೆ ಆಗಿರುವಂತಹ ದೃಶ್ಯ. ಆ ಬೋರ್ವೆಲ್ನಲ್ಲಿ ಕ್ಯಾಮ್ರಾವನ್ನು ಅಳವಡಿಸಿ, ಆ ಕ್ಯಾಮ್ರಾಕ್ಕೆ ಟಾರ್ಚನ್ನು ಅಳವಡಿಸಿ ಅಲ್ಲಿ ಆಕ್ಸಿಜನ್ ಪೂರೈಕೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಆ ಬಾಲಕ ತಲೆ ಕೆಳಗಾಗಿ ಏನು ಬಿದ್ದಿದ್ದಾನೆ, ಆ ಬಾಲಕನ ಕಾಲಿನ ಮೂಮೆಂಟ್ಸನ್ನು ತೋರಿಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸಬಹುದು ನಾವು. ಬೆಳಗ್ಗೆ ಆ ಕಾಲಿನ ಮೂಮೆಂಟ್ಸ್ ಒಂದು ಸ್ವಲ್ಪ ಕಡಿಮೆ ಆಗಿತ್ತು, ಆಗ ಆತಂಕ ಹೆಚ್ಚಾಗಿತ್ತು. ಯಾಕಂದರೆ ಸೈಂಟಿಫಿಕ್ಲಿ ಮತ್ತು ಮೆಡಿಕಲಿ ಆ ಬಾಲಕ ಸುಮಾರು 15 ಗಂಟೆ 16 ಗಂಟೆ ಊಟ ಇಲ್ಲದೆ, ನೀರಿಲ್ಲದೆ ಬದುಕೋದಕ್ಕೆ ಹೇಗೆ ಸಾಧ್ಯ, ಆಕ್ಸಿಜನ್ ಸರಿಯಾಗಿ ಪೂರೈಕೆ ಆಗ್ತಾ ಇದೆಯೋ ಇಲ್ವೋ ಅನ್ನುವಂತಹ ಆತಂಕ ಕೂಡ ಇತ್ತು. ಆ ಎಲ್ಲ ಆತಂಕವನ್ನು, ಆ ಎಲ್ಲ ಚಿಂತೆಯನ್ನು, ಆ ಎಲ್ಲ ಟೆನ್ಷನನ್ನು ದೂರ ಮಾಡಿದ್ದು ಆ ರೆಸ್ಕ್ಯೂ ತಂಡಕ್ಕೆ ಕೇಳಿಸಿರುವಂತಹ ಆ ಒಂದು ಶಬ್ದ. ಈ ರೆಸ್ಕ್ಯೂ ಸಕ್ಸಸ್ ಆದರೆ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾರೆ. ಈ ರೆಸ್ಕ್ಯೂ ಅಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರಲ್ಲ ಅವ್ರನ್ನೆಲ್ಲ ದೇವರ ಸಮಾನ ಕಾಣ್ತಾರೆ. ಆ ರೆಸ್ಕ್ಯೂ ಸಕ್ಸಸ್ ಆಗಲಿ ಅನ್ನೋದು ನಿಮ್ಮ ಆಸೆ, ಆಶಯ, ಬೇಡಿಕೆ, ಪ್ರಾರ್ಥನೆ, ಪೂಜೆ ಇದೆಲ್ಲವೂ ಕೂಡ ಈಡೇರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಶಿಸ್ತೀವಿ. ದೃಶ್ಯದಲ್ಲಿ ಗಮನಿಸಬಹುದು ನೀವು, ಒಂದು ಸ್ವಲ್ಪ ಜನ ಮಾತ್ರ ಇದ್ದರು. ರಾತ್ರಿ ಬೆಳಗ್ಗೆ ಮನೆ ಮಂದಿ ಮಾತ್ರ ಇದ್ದರು, ಸಂಬಂಧಿಕರು ಮಾತ್ರ ಇದ್ದರು. ಆದರೆ ಈಗ ಇಡೀ ವಿಜಯಪುರದಿಂದ ಬೇರೆ ಬೇರೆ ಭಾಗದಿಂದ ಅಲ್ಲಿ ಸಾವಿರಾರು ಜನ ಸಾತ್ವಿಕ್ನ ತೋಟದ ಮನೆಯಲ್ಲಿ ಜಮಾಯಿಸಿದ್ದಾರೆ. ಅವರೆಲ್ಲರೂ ಕೂಡ ತುಂಬಾ ಕುತೂಹಲ ಭರಿತರಾಗಿ ಈ ರೆಸ್ಕ್ಯೂ ಕಾರ್ಯ ಹೇಗಾಗುತ್ತೆ ಅಂತ ನೋಡ್ತಾ ಇದ್ದಾರೆ. ಈ ರೆಸ್ಕ್ಯೂ ಕಾರ್ಯ ಸಕ್ಸಸ್ ಆಗಲಿ ಅನ್ನೋದು ಅವರ ಆಸೆ ಕೂಡ ಹೌದು. ಆದರೆ ಇಷ್ಟು ಜಾಸ್ತಿ ಜನ ಜಮಾವಣೆಗೊಂಡಿರೋದ್ರಿಂದ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, 16ರಿಂದ 18 ಅಡಿ ಆಳದಲ್ಲಿ, ಬೋರ್ವೆಲ್ನ ಆಳದಲ್ಲಿ ಈ ಮಗು ಸಿಕ್ಕಾಕೊಂಡಿದೆ. ಸುಮಾರು 20 ಅಡಿ ಆಳದ ರಂಧ್ರವನ್ನು ಒಳಭಾಗಕ್ಕೆ ಕೊರೆದು ಮತ್ತೆ ಅಡ್ಡ ಭಾಗಕ್ಕೆ ರಂಧ್ರ ಕೊರೆಯುವಂತಹ ಕೆಲಸವನ್ನು ರೆಸ್ಕ್ಯೂ ತಂಡ ಮಾಡಿದೆ. ಆಲ್ಮೋಸ್ಟ್ ಈ ರೆಸ್ಕ್ಯೂ ಟೀಮ್ ಆ ಮಗು ಇರುವಂತಹ ಜಾಗಕ್ಕೆ ತಲುಪಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಆ ಮಗುವನ್ನು ಹೊರಗಡೆ ತೆಗೆಯುವಂತಹ ಕೆಲಸ ಕೂಡ ಅಲ್ಲಿ ಆಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಮೇಲ್ಭಾಗದಿಂದ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಒಳಭಾಗದಲ್ಲಿ ರಕ್ಷಣಾ ಸಿಬ್ಬಂದಿಗಳಿರೋದು ಕಾಣಿಸೋದು ಇಲ್ಲ. ಅಂದರೆ ಅಡ್ಡವಾಗಿ ಆ ರಂಧ್ರವನ್ನು ಏನು ಕೊರೆದಿದ್ದಾರಲ್ಲ, ಆ ರಂಧ್ರ ಕೊರೆಯುವಂತಹ ಕೆಲಸ ಈಗಲೂ ಕೂಡ ಅಲ್ಲಿ ಆಗ್ತಾ ಇದೆ. ರಂಧ್ರ ಹೇಗೆ ಕೊರಿತಾ ಇದ್ದಾರೋ ಹಾಗಾಗಿ JCB ಮೂಲಕ ಮಣ್ಣನ್ನು ಮೇಲೆ ಕೆತ್ತಿ ಹಾಕುವಂತಹ ಕೆಲಸ ಕೂಡ ಆಗ್ತಾ ಇದೆ. ಸ್ಥಳದಲ್ಲಿ DC, ಸ್ಥಳದಲ್ಲಿ SP ಮೊಕ್ಕಾಂ ಹೂಡಿದ್ದಾರೆ, ಬೀಡು ಬಿಟ್ಟಿದ್ದಾರೆ, ಪ್ರತಿ ಕ್ಷಣದ ಅಪ್ಡೇಟ್ ಪಡ್ಕೊಳ್ತಾ ಇದ್ದಾರೆ. ಮತ್ತು ವೈದ್ಯಾಧಿಕಾರಿಗಳು ಕೂಡ ಸ್ಥಳದಲ್ಲೇ ಇದ್ದಾರೆ, ನರ್ಸ್ ಇದ್ದಾರೆ, 2 ಆಂಬ್ಯುಲೆನ್ಸ್ ಎಲ್ಲ ಅಲ್ಲಿ ನಿಯೋಜನೆಗೊಳಿಸಲಾಗಿದೆ. ಕುಟುಂಬಸ್ಥರು ಬೆರುಗುಗಣ್ಣಿಂದ ಕಾಯ್ತಾ ಇದ್ದಾರೆ ಆ ಮಗು ಸುರಕ್ಷಿತವಾಗಿ ಬರೋದನ್ನು ನೋಡೋದಕ್ಕೆ, ಆ ಮಗುವಿನ ಧ್ವನಿ ಕೇಳೋದಕ್ಕೆ, ಆ ಮಗು ಆಟವಾಡೋದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಈ ಸಾತ್ವಿಕ್ನ ಕುಟುಂಬಸ್ಥರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇನ್ನು ಸ್ಥಳದಲ್ಲೇ ಶಾಸಕರು ಕೂಡ ಇದ್ದಾರೆ. ಮಧ್ಯರಾತ್ರಿ 1:30 ಸುಮಾರಿಗೆ ಯಶವಂತರಾಯಗೌಡ ಪಾಟೀಲ್ ಅವರು ಸ್ಥಳಕ್ಕಾಗಮಿಸಿ ಅಲ್ಲಿ ಎಲ್ಲವನ್ನು ಕೂಡ ವಿಚಾರಿಸಿ ಕುಟುಂಬಸ್ಥರಿಗೆ ಸಮಾಧಾನ ಹೇಳಿ ಅವರು ವಾಪಸ್ ತೆರಳಿದರು. ಮತ್ತೆ ಬೆಳಗಿನ ಜಾವ ಯಾವಾಗ ಈ ಚುರುಕು ಕಾರ್ಯಾಚರಣೆ ಆಯಿತು ಆವಾಗಲೂ ಕೂಡ ಬಂದು ಅವರು ಸ್ಥಳದಲ್ಲೇ ಇದ್ದು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಸೊ ಆದರೆ ಈಗ ಈ ರೆಸ್ಕ್ಯೂ ತಂಡ ಏನಿದೆ ತನ್ನ ಶತ ಪ್ರಯತ್ನದ ಮೂಲಕ ನಾನ್ ಸ್ಟಾಪ್ ಆಗಿ ನಿನ್ನೆ ಸಂಜೆ 7 ಗಂಟೆಗೆ ಶುರುವಾಗಿರುವಂತಹ ಈ ಕಾರ್ಯಾಚರಣೆ ಈಗ ಬೆಳಗ್ಗೆ 10:32 ಅಂದರೆ ಹತ್ತತ್ರ ಸುಮಾರು 15 ಗಂಟೆ ಕಳೀತಾ ಬಂತು. ನಾನ್ ಸ್ಟಾಪ್ ಆಗಿ ರಕ್ಷಣಾ ಕಾರ್ಯ ಈಗಲೂ ಕೂಡ ಅಲ್ಲಿ ಸಾಗ್ತಾನೆ ಇದೆ.
ಒಂದು ಸ್ವಲ್ಪನೂ ಸ್ಟಾಪ್ ಮಾಡಿಲ್ಲ ಆ ರಕ್ಷಣಾ ಕಾರ್ಯವನ್ನು. ಹೇಗೆ ಪಾಸಿಬಿಲಿಟೀಸ್ ಇದೆಯೋ, ಹೇಗೆ ಆ ಮಗುವನ್ನು ಸುರಕ್ಷಿತವಾಗಿ ಮೇಲಕ್ಕೆ ತರಬಹುದೋ ಆ ಎಲ್ಲ ಪಾಸಿಬಿಲಿಟೀಸ್ನ, ಆ ಎಲ್ಲ ಸ್ಟ್ರಾಟಜಿಯನ್ನು, ಆ ಎಲ್ಲ ಪ್ಲಾನನ್ನು ಆ ರೆಸ್ಕ್ಯೂ ಟೀಮಲ್ಲಿ ಮಾಡ್ತಾ ಇದೆ. SDRF ಆಗಿರಬಹುದು, NDRF ತಂಡ ಆಗಿರಬಹುದು, ಆದರೆ ಎಲ್ಲಕ್ಕಿಂತ ಮುಂಚೆ ಅಲ್ಲಿ ಧಾವಿಸಿದ್ದು ನಮ್ಮ ಅಗ್ನಿಶಾಮಕ ತಂಡ. ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ JCBಯನ್ನು ತರಿಸೋ ಮೂಲಕ ಆ ಮಣ್ಣು ಅಗಿಯುವಂಥ ಕೆಲಸವನ್ನು ತಕ್ಷಣಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಮತ್ತೊಂದು ತಂಡ ಬಂದು ಅವ್ರನ್ನ ಸೇರಿಕೊಳ್ಳುತ್ತೆ. ಅದಾದ ನಂತರ ಹಿಟಾಚಿ ಮೂಲಕ ಮತ್ತೆ ಆ ವೇಗವನ್ನು ತೀವ್ರಗೊಳಿಸ್ತಾರೆ, ರೆಸ್ಕ್ಯೂ ವೇಗವನ್ನು ತೀವ್ರಗೊಳಿಸ್ತಾರೆ. ಆ ಹಿಟಾಚಿ ಬಂದ ನಂತರ ಮತ್ತೆ ಮಧ್ಯರಾತ್ರಿ SDRF ತಂಡ ಬೆಳಗಾವಿಯಿಂದ ಇಲ್ಲಿಗೆ ಬರುತ್ತೆ, ಬೆಳಗಿನ ಜಾವ NDRF ತಂಡ ಬರುತ್ತೆ. ಸೊ ಈ ಎಲ್ಲ ತಂಡಗಳು ಸೇರಿಕೊಂಡು ಪೊಲೀಸರು ಪ್ರೊಟೆಕ್ಷನ್ಗೋಸ್ಕರ ಅಫ್ಕೋರ್ಸ್ ಅಲ್ಲಿ ಇರಲೇಬೇಕು. ಬರ್ತಾ ಇರುವಂತಹ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ, ಆ ಕ್ರೌಡನ್ನು ಕಂಟ್ರೋಲ್ ಮಾಡೋದಕ್ಕೆ, ಮನೆಯವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ, ಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡೋದಕ್ಕೆ, ವೈದ್ಯಕೀಯ ವ್ಯವಸ್ಥೆ ಕಲ್ಪಿಸಿಕೊಡೋದಕ್ಕೆ ಪೊಲೀಸರು ಕೂಡ ತುಂಬಾನೇ ಇಂಪಾರ್ಟೆಂಟ್. ಅವರು ಕೂಡ ನಿನ್ನೆ ಸಂಜೆಯಿಂದಲೇ ಮೊಕ್ಕಾಂ ಹೂಡಿದ್ದಾರೆ ಸ್ಥಳದಲ್ಲಿ. ರೆವಿನ್ಯೂ ಆಫೀಸರ್ಸ್ ಕೂಡ ಇದ್ದಾರೆ. ಹತ್ತು ಗಂಟೆಗೆ ಬಂದೆವು, ಮೊದಲು ಒಂದು ತಾಸು ಮಾಡಿದೆವು. ಒಂದು 12 ಗಂಟೆದಿಂದ ಚಾಲೂ ಮಾಡಿದವ್ರು ಚಾಲೂನೇ ಮಾಡಿದೆವು. 12 ಗಂಟೆದಿಂದ ಚಾಲೂನೇ ಐತ್ರಿ ನಮ್ದು. 12 ಗಂಟೆ ನಿರಂತರ. ಹಾಂ, ನಿಮ್ಮದು ಏನು ಇಲಾಖೆ ಸಿಬ್ಬಂದಿನ ಅಥವಾ ಇಲ್ರಿ ಇಲಾಖೆ ಇಲ್ರಿ, ನಮ್ಮದು ರಾಜಸ್ಥಾನ ಅದನ್ರಿ ನಂದಲಾಲ್ ಗುಜ್ಜರ್ ಅಂತೇಳಿ ಅವ್ರ ಕಡೆ ಅದಾವ್ರಿ. ಈಗ ನೀವು ಅಲ್ಲಿ ಏನು ಕೆಲಸ ಮಾಡ್ತಿದ್ರಿ? ಎಲ್ರಿ ಅಲ್ಲಿ ಬ್ಲಾಸ್ಟಿಂಗ್ ಮಾಡೋದ್ರಿ, ಅಲ್ಲಿ ಬ್ರೇಕಿಂಗ್ ವರ್ಕ್ ಬತ್ತು ಅಂದ್ರೆ ಅಲ್ಲಿ ಹೋಗುದ್ರಿ, ಬ್ರೇಕರ್ ಹೊಡೆಯೋದು, ಇವೇ ಕೆಲಸ ಮಾಡೋದ್ರಿ. ಈಗ ಏನು ಅನಿಸ್ತಾ ಇದೆ ಕೊನೆಯದಾಗಿ ನೀವು ಇಷ್ಟೆಲ್ಲ ಪರಿಶ್ರಮ ಪಟ್ಟಿದ್ದು ಮಗು ಅಳೋದು ಕೇಳ್ತಾ ಇದ್ದಲ್ಲ? ಅಳೋದು ಕೇಳಿ ಒಂದು ಖುಷಿ ಪಟ್ಟವ್ರು ನಾವು. ಐತಿ ಹುಡುಗನ ಇದು ಐತಿ ಅನ್ನೋದು, ಯಾಕಂದ್ರೆ ಅದ್ರಾಗ ಸಪ್ಪಳ ಬತ್ತಲ್ರಿ, ಅದೊಂದು ಇದು ಐತ್ರಿ, ನಮ್ಗೆ ಖುಷಿ ಆಗೈತಿ ರೀ. ಏನಾಗೋದಿಲ್ಲ ಅನ್ನೋದು ನಮ್ಗೆ ಧೈರ್ಯ ಐತ್ರಿ ಹುಡುಗ. ಇದಿಷ್ಟು ಏನಂದ್ರೆ ಈಗ ರಕ್ಷಣಾ ಕಾರ್ಯಾಚರಣೆ ತೊಡಗಿದ ಈ ಸಿಬ್ಬಂದಿ ಮಗು ಅಳ್ತಾ ಇರುವಂತಹ ಒಂದು ಸಂಗತಿಯನ್ನು ಹಂಚಿಕೊಡೋದು ಈಗ ಸಾಕಷ್ಟು ರೀತಿಯಲ್ಲಿ ಸಂತಸ ಮನೆ ಮಾಡಿರುವಂಥದ್ದು. ಈಗಾಗಲೇ ನಮ್ಮ ಪರಿಶ್ರಮಕ್ಕೂ ತಕ್ಕ ಪ್ರತಿಫಲ ಸಿಗ್ತಾ ಇದೆ ಅಂತ ಮಾತಾಡ್ತಾರೆ. ಕ್ಯಾಮರಾ ಪರ್ಸನ್ ಪಾಂಡುರಂಗ ಜೊತೆ ರಾಜಪ್ಪನೇ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ಈ ಮಾತು ಕೇಳಿಸ್ಕೊಂಡ್ರಲ್ಲ, ಇದು ತುಂಬಾ ಸಮಾಧಾನಕರ ಸುದ್ದಿ. ಆ್ಯಕ್ಚುಲಿ ಈ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೆ ನಿನ್ನೆ ರಾತ್ರಿಯಿಂದಲೂ ಬಹುಶಃ ನಾವು ನೀವೆಲ್ಲ ಕಾಯ್ತಾ ಇದ್ವಿ ಅಂತ ಅನ್ಸುತ್ತೆ. ಆ ತಂದೆ ತಾಯಿನೂ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ. ಅವರ ತಾಯಿ ನಿತ್ರಾಣಗೊಂಡಿದ್ರು, ಆಂಬ್ಯುಲೆನ್ಸ್ನಲ್ಲಿ ಅವ್ರಿಗೆ ರೆಸ್ಟ್ ಮಾಡಿ ಅಂತ ಬಿಟ್ಟರು ಕೂಡ ಅವರಲ್ಲಿ ಒಂಥರ ಚಡಪಡಿಕೆ, ಮಗನನ್ನ ನೋಡಬೇಕು ಅನ್ನುವಂಥ ಚಡಪಡಿಕೆ ಇತ್ತು. ಆ ಎಲ್ಲ ಚಡಪಡಿಕೆಯ ಮಧ್ಯೆಯೂ ಕೂಡ ಮಗುವಿನ ಅಳುವಿನ ಶಬ್ದ ಕೇಳಿಸಿದೆ ಅನ್ನುವಂತಹ ಸುದ್ದಿ ಆ ತಾಯಿಯ ಕಿವಿಗೆ ಬೀಳ್ತಾ ಇದ್ದಂತೆ ಆ ತಾಯಿ ಕೂಡ ಸಮಾಧಾನವಾಗಿರ್ತಾರೆ. ಆದರೆ ಆ ಮಗುವನ್ನು ನೋಡುವಂತಹ ಹಂಬಲ, ಆ ತವಕ, ಆ ಅರ್ಜೆನ್ಸಿ ಇದೆಯಲ್ಲ, ಅದು ಕೇವಲ ತಾಯಿಯಲ್ಲಿ ಮಾತ್ರವಲ್ಲ, ಈ ಸುದ್ದಿಯನ್ನು ನೋಡ್ತಾ ಇರುವಂತಹ ನಿಮ್ಮಲ್ಲೂ, ಈ ಸುದ್ದಿಯನ್ನು ತಲುಪಿಸ್ತಾ ಇರುವಂತಹ ನಮ್ಮಲ್ಲೂ, ನಮ್ಮ ಇಡೀ ತಂಡಕ್ಕೂ ಕೂಡ ಇದೆ. ಯಾಕಂದರೆ ನಿನ್ನೆ ಈ ಇನ್ಸಿಡೆಂಟ್ ಆದಾಗಿನಿಂದ ನಮ್ಮ ಇಬ್ಬರು ಕರೆಸ್ಪಾಂಡೆಂಟ್ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಅಲ್ಲಿ ಆಗ್ತಾ ಇರುವಂಥ ಪ್ರತಿ ಕ್ಷಣದ ಅಪ್ಡೇಟ್ಸನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಅಲ್ಲಿ ಸ್ಥಳದಲ್ಲೇ ಶಾಸಕರಿದ್ದಾರೆ, ಸ್ಥಳದಲ್ಲೇ DC ಇದ್ದಾರೆ, ಸ್ಥಳದಲ್ಲೇ SP ಇದ್ದಾರೆ, ಸ್ಥಳದಲ್ಲೇ AC ಇದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಮಗುವಿನ ಬಗ್ಗೆ, ಇಲ್ಲಿ ಆಗ್ತಾ ಇರುವಂತಹ ರೆಸ್ಕ್ಯೂ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಬೇರೆ ಮೋಸ್ಟ್ಲಿ ಈಗ ಮಾತಾಡಿರುವಂಥ ಸಿಬ್ಬಂದಿ ಏನಿದ್ದಾರೆ ಅವರು ಕೆಲವೊಂದಿಷ್ಟು ಎಕ್ಸ್ಪರ್ಟ್ಸ್ಗಳನ್ನು ಇಂತಹ ರೆಸ್ಕ್ಯೂ ಕಾರ್ಯಾಚರಣೆಯಲ್ಲಿ ಬಳಸ್ತಾರೆ. ಅದು ಗಣಿಗಾರಿಕೆ ಮಾಡುವಂತಹ ಸಿಬ್ಬಂದಿಗಳನ್ನು, ಅಥವಾ ಬೇರೆ ಬೇರೆ ಇಂತಹ ರೆಸ್ಕ್ಯೂ ಕಾರ್ಯದಲ್ಲಿ ತೊಡಗಿರುವಂಥ ಸಿಬ್ಬಂದಿಗಳನ್ನು, ಅಥವಾ ಈ ಕಲ್ಲು ಕ್ವಾರಿಯನ್ನು ಏನು ನಡೆಸಲಾಗುತ್ತೆ ಸೊ ಆ ಎಲ್ಲ ಮೈನಿಂಗ್ ಮಾಡುವಂಥ ಸಿಬ್ಬಂದಿಗಳನ್ನು, ಎಕ್ಸ್ಪರ್ಟ್ಸ್ಗಳನ್ನು ಆರಿಸಿ ಅವ್ರದ್ದೊಂದು ಸ್ಪೆಷಲ್ ತಂಡ ಇರುತ್ತೆ. ಅಂತಹ ತಂಡವನ್ನು ಇಂತಹ ಸಂದರ್ಭದಲ್ಲಿ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಅದೇ ಕೆಲಸ ಇಲ್ಲೂ ಕೂಡ ಆಗಿದೆ. ಒಬ್ಬ ರೆಸ್ಕ್ಯೂ ಸಿಬ್ಬಂದಿ ಮಾತಾಡ್ತಾ ಸಂದರ್ಭದಲ್ಲಿ ರಾಜಸ್ಥಾನ್ ಮೂಲದ ತಂಡ, ಸೊ ಆ ಟೀಮ್ನಲ್ಲಿ ನಾನಿದ್ದೀನಿ ಅಂತ ಹೇಳಿದ್ರು. ಅವರೇ ಸ್ವತಃ ಆ ಮಗುವಿನ ಅಳುವಿನ ಶಬ್ದವನ್ನ ಕೇಳಿಸ್ಕೊಂಡಿದ್ದಾರಂತೆ. ಆ ಮಗುವಿನ ಅಳುವಿನ ಶಬ್ದ ಕೇಳಿಸ್ಕೊಂಡ ನಂತರ ನಮ್ಗೊಂದು ಸ್ವಲ್ಪ ಸಮಾಧಾನ ಆಯಿತು ಅಂತ. ಆ ಸಮಾಧಾನಕರ ಸುದ್ದಿಯನ್ನ ನ್ಯೂಸ್ ಫಸ್ಟ್ ಕೂಡ ನಿಮಗೆ ತಲುಪಿಸ್ತಾ ಇದೆ. ಆದರೆ ಕೊನೆಯ ಕ್ಷಣದಲ್ಲಿ ಈ ಸಾತ್ವಿಕ್ ಅನ್ನುವಂತಹ ಪುಟ್ಟ ಬಾಲಕನನ್ನ ಜೀವಂತವಾಗಿ ನೋಡೋದೇ ನಿಮ್ಮೆಲ್ಲರ ಆಶಯ. ನಿನ್ನೆ ರಾತ್ರಿಯಿಂದಲೇ ಸಾಕಷ್ಟು ಪ್ರಾರ್ಥನೆಗಳನ್ನು ಮಾಡಲಾಗಿದೆ, ಸಾಕಷ್ಟು ಪೂಜೆಗಳನ್ನು ಮಾಡಲಾಗಿದೆ, ಸಾಕಷ್ಟು ಹರಕೆಗಳನ್ನು ಕಟ್ಕೊಂಡಿದ್ದಾರೆ. ಆ ಹರಕೆ ಈಡೇರಿಸಲಿ, ಆ ಹರಕೆ ಈಡೇರುವಂತಾಗಲಿ ಅನ್ನೋದು ಪ್ರತಿಯೊಬ್ಬರ ಸದ್ಯದ ವಿಷ್ ಆಗಿದೆ.
ದೃಶ್ಯದಲ್ಲಿ ಗಮನಿಸಬಹುದು. ಒಂದು ಭಾಗದಲ್ಲಿ ರಂಧ್ರ ಕೊರೆಯುವಂತಹ ಕೆಲಸವನ್ನ ಅಡ್ಡಲಾಗಿ ರಂಧ್ರ ಕೊರಿತಾ ಇದ್ದಾರೆ. ಅಲ್ಲಿ ಈ ಸಿಬ್ಬಂದಿಗಳು ಮಾಡ್ತಾ ಇದ್ರೆ ಹೊರಭಾಗದಿಂದ JCB ಮೂಲಕ ಕೆಳಗೆ ಬಿದ್ದಿರುವಂತಹ ಕಲ್ಲು ಮಣ್ಣನ್ನ ಎತ್ತಿ ಹಾಕುವಂತಹ ಕೆಲಸ ಕೂಡ ಅಲ್ಲಿ ಆಗ್ತಾ ಇದೆ. ಮಗುವಿನ ಅಳುವಿನ ಶಬ್ದ ಕೇಳಿಸ್ತು ಅನ್ನುವಂತಹ ಈ ಸುದ್ದಿ ಇದೆಯಲ್ಲ, ಇದು ಎಲ್ರಿಗೂ ಕೂಡ ಸಮಾಧಾನ ತರಿಸಿದೆ. ಅಲ್ಲಿ ರೆಸ್ಕ್ಯೂ ಮಾಡ್ತಾ ಇದ್ದಾರಲ್ಲ ಆ ತಂಡ, SDRF, NDRF, ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು, ಕಂದಾಯ ಅಧಿಕಾರಿಗಳು, ಅವರಲ್ಲೂ ಕೂಡ ಒಂದು ಹುಮ್ಮಸ್ಸು ತಂದಿರುತ್ತೆ. ಅಯ್ಯೋ, ನಾವು ಮಾಡ್ತಾ ಇರುವಂತಹ ಈ ಶ್ರಮಕ್ಕೆ ಒಂದು ಸ್ವಲ್ಪ ಪ್ರತಿಫಲ ಆದರೂ ಸಿಗುತ್ತಲ್ಲಪ್ಪ ಅನ್ನುವಂತಹ ಒಂದು ಸಣ್ಣ ಆಶಾಭಾವನೆ, ಆಸೆ ಚಿಗುರೊಡೆಯುತ್ತೆ. ಈ ಮಗು ಜೀವಂತವಾಗಿದೆ ಅನ್ನುವಂತಹ ಮೆಸೇಜ್ ಅಂತೂ ರವಾನೆ ಆಯಿತು. ಈ ಮಗು ಜೀವಂತವಾಗಿದೆ ಅಂತಂದರೆ ಇನ್ನೂ ತುಂಬಾ ಜಾಗರೂಕರಾಗಿ, ತುಂಬಾ ಎಚ್ಚರಿಕೆಯನ್ನು ವಹಿಸಿ ಆ ಮಗುವನ್ನು ಆ ಸ್ಪಾಟಿಂದ ಹೊರಗಡೆ ತರುವಂತಹ ಕೆಲಸ ಕೂಡ ಅಲ್ಲಿ ಆಗಬೇಕಾಗುತ್ತೆ. ಸೊ ಹಾಗಾಗಿ ತುಂಬಾ ಮುನ್ನೆಚ್ಚರಿಕೆಯಿಂದ ಅಲ್ಲಿ ರೆಸ್ಕ್ಯೂ ತಂಡ ತನ್ನ ಕೆಲಸವನ್ನು ಮಾಡ್ತಾ ಇದೆ. ಸೊ ಆ ಕೆಲಸ ಸಕ್ಸಸ್ ಆಗಲಿ ಅನ್ನೋದು ನೀವೆಲ್ಲ ಬಯಸ್ತಾ ಇರುವಂತಹ ಸಂಗತಿ. ನಿನ್ನೆ 5:15 ಈ ಮಗು ಬೋರ್ವೆಲ್ಗೆ ಬಿದ್ದಂತಹ ಸಂದರ್ಭ, ಮನೆಯವರೇ ಮಗುವನ್ನು ಆಚೆ ತೆಗೆಯುವಂತಹ ಪ್ರಯತ್ನ ಮಾಡಿದ್ರು. ಯಾವಾಗ ಆಚೆ ತೆಗೆಯೋದಕ್ಕೆ ಸಾಧ್ಯವಾಗಲಿಲ್ವೋ ಆಗ ತಕ್ಷಣ ಪೊಲೀಸರಿಗೆ ಇನ್ಫಾರ್ಮೇಷನ್ ನೀಡ್ತಾರೆ. ಅಲ್ಲಿಂದ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಇನ್ಫಾರ್ಮೇಷನ್ ಹೋಗುತ್ತೆ. ಒಂದು JCB ಯಂತ್ರದ ಮೂಲಕ 6:40 ಕಾರ್ಯಾಚರಣೆ ಆರಂಭವಾಗುತ್ತೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಎಂಟ್ರಿ ಕೊಡುತ್ತೆ. ಸುಮಾರು 7 ಗಂಟೆ ಅಷ್ಟೊತ್ತಿಗೆ ಕೆಳಗಡೆ ಆಕ್ಸಿಜನ್ ಪೂರೈಕೆ ಆಗುತ್ತೋ ಇಲ್ವೋ ಅನ್ನುವಂತಹ ಭಯ, ಆತಂಕ ಇರುತ್ತೆ. ಸೊ ತಕ್ಷಣ ವೆಂಟಿಲೇಟರ್ ಮೂಲಕ ಆಕ್ಸಿಜನ್ನ ನೀಡುವಂತಹ ಕೆಲಸ, ಆ ಪೈಪ್ ಮೂಲಕ, ಚಿಕ್ಕ ವೈಟ್ ಕಲರ್ನ ಪೈಪನ್ನು ಏನು ಗಮನಿಸ್ತಾ ಇದ್ದೀರಾ, ಆ ಪೈಪ್ ಮೂಲಕ ಆಕ್ಸಿಜನ್ ಪೂರೈಕೆ ಮಾಡುವಂತಹ ಕೆಲಸ ಅಲ್ಲಿ ಆಗ್ತಾ ಇದೆ. ಆ ಮಗುವಿನ ಮೂಮೆಂಟ್ಸನ್ನು ಕೂಡ ಕ್ಯಾಮ್ರಾ ಮೂಲಕ, ಟಾರ್ಚ್ ಮೂಲಕ ಇಲ್ಲಿ ಕಂಡು ಹಿಡಿಯಲಾಗುತ್ತೆ. ಮಗುವನ್ನು ಹಾಗೆ ಮೇಲೆ ಕೆತ್ತಬಹುದಾ ಅನ್ನುವಂತಹ 1000 ಪ್ರಶ್ನೆ ನಿಮ್ಮಲ್ಲೂ ಕೂಡ ಮೂಡುತ್ತೆ. ಆ ಪ್ರಯತ್ನ ಕೂಡ ಅಲ್ಲಿ ನಡೆದಿರುತ್ತೆ. ಆ ಮಗುವಿಗೆ ಮೇಲೆ ಕೆತ್ತುವಂತಹ ಸಂದರ್ಭದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಬಹುದು, ಅಥವಾ ಆ ಮಗುವಿಗೆ ಕಾಲಿಗೆ ಅಟ್ಲೀಸ್ಟ್ ಹಗ್ಗ ಕಟ್ಟೋದಾಗಿರಬಹುದು, ಅಥವಾ ಈ ಥರ ಮೇಲೆ ಕೆಳೆಯುವಂತಹ ಸಂದರ್ಭದಲ್ಲಿ ಏನಾದರೂ ಆದರೆ ಅನ್ನುವಂಥ ಪ್ರಶ್ನೆ ಒಂದು. ಮತ್ತೊಂದು, ಸುಮಾರು 16 ಅಡಿ ಆಳದಲ್ಲಿ ಆ ಮಗುವಿನ ಕಾಲು ಕಾಣಿಸ್ತಾ ಇದೆ. ಅಲ್ಲಿವರೆಗೂ ರೋಪ್ ಹೇಗೆ ಹಾಕೋದು, ಅಥವಾ ಆ ರೋಪಿಗೆ ಆ ಮಗುವಿನ ಕಾಲನ್ನು ಹೇಗೆ ಸಿಗಾಕ್ಸೋದು, ಇದೆಲ್ಲವೂ ಕೂಡ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ಮತ್ತೊಂದು ಮಾರ್ಗದ ಮೂಲಕ ಆ ಮಗುವನ್ನು ಹೊರಗಡೆ ತೆಗೆಯುವಂತಹ ಪ್ರಯತ್ನ ಅಲ್ಲಿ ಆಗುತ್ತೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸ್ಥಳದಲ್ಲೇ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವಂತಹ ನಮ್ಮ ಪ್ರತಿನಿಧಿ ರಾಚಪ್ಪ, ನೀವು ಬೆಳಗ್ಗೆ ಸಾತ್ವಿಕ್ನ ತಾಯಿಯನ್ನ ಮಾತಾಡಿಸ್ತಾ ಇದ್ರಿ. ಆಗ ಮಾತಾಡೋಕ್ಕೂ ಕೂಡ ಸಾಧ್ಯವಾಗ್ತಿರ್ಲಿಲ್ಲ, ಅಷ್ಟು ನಿತ್ರಾಣಗೊಂಡಿದ್ರು ಅವರು, ಅಷ್ಟು ಸುಸ್ತಾಗಿದ್ರು. ಆದರೆ ಈಗ ಅದೇ ನಿತ್ರಾಣ ಸ್ಥಿತಿಯಲ್ಲಿ ಮಗುವಿನ ಅಳುವಿನ ಶಬ್ದ ಕೇಳಿ ತಾಯಿ ಎದ್ದು ಕೂತಿದ್ದಾಳೆ. ನಿಜಕ್ಕೂ ಇದು ಮಗುವಿನ ಅಳುವಿನ ಶಬ್ದ ಈ ಸಂದರ್ಭದಲ್ಲೂ ಕೇಳುತ್ತೆ ಅಂತಂದ್ರೆ ಮಿರಾಕಲ್ ಅಂತ ಅನ್ಸುತ್ತೆ. ಸ್ಥಳದಲ್ಲಿ ಆಗ್ತಾ ಇರೋ ಡೆವಲಪ್ಮೆಂಟ್ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಖಂಡಿತ ಸಭಾ, ಏನಂದ್ರೆ ಚೊಚ್ಚಲ ಮಗು, ಈಗ ಕೇವಲ ಎರಡು ವರ್ಷ ಅಷ್ಟೇ ಮಗು. ಈಗ ಜೀವನ ಮರಣದ ಹೋರಾಟದ ಮಧ್ಯೆ ಅಳುವಿನ ಶಬ್ದ ಕೇಳಿದಾಗ ನಿಜವಾಗಿ ಒಬ್ಬ ತಾಯಿಗೆ ಆಗ್ತಕ್ಕಂಥ ಸಂತಸ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಸಹಜವಾಗಿ ಪೂಜಾ ಮುಂಜಾನೆ ಅವ್ರ ತಾಯಿ ಆಗಿರ್ತಕ್ಕಂಥ ಪೂಜಾ ಬೆಳಿಗ್ಗೆ ಮಾತಾಡಕ್ಕೂ ಕೂಡ ಮುಂದಾಗ್ಲಿಲ್ಲ. ಯಾಕಂದ್ರೆ ಸಾಕಷ್ಟು ನೋವು ತುಂಬಿಕೊಂಡು ನಿರಂತರವಾಗಿ ಸುಮಾರು ಕಾರ್ಯಾಚರಣೆ ಅದಾಗಿನಿಂದಲೂ ಕಣ್ಣ ರೆಪ್ಪೆ ಹಚ್ಚದೆ ನಿದ್ದೆ ಮಾಡದೆ ಮಗು ಯಾವಾಗ ನನಗೆ ಕಾಣ್ತದೆ ಅನ್ನುವಂತ ನಿಟ್ಟಿನಲ್ಲಿ ಆಶಾಭಾವನದೊಂದಿಗೆ ತಾಯಿ ಕಾಯ್ತಾ ಇದ್ಲು. ಆದ್ರೆ ಕೊನೆಯವರೆಗೂ ಈಗ ಕಾರ್ಯಾಚರಣೆ ಒಂದು ಅಂತಿಮ ಹಂತಕ್ಕೆ ಬಂದಾಗ ಆ ಒಂದು ರಂಧ್ರ ಕೊರೆದು ಏನು ಸಾತ್ವಿಕ್ ಇರುವಂತ ಒಂದು ಪ್ರದೇಶದಲ್ಲಿ ರಂಧ್ರ ಕೊರೆದಂತ ಸಂದರ್ಭದಲ್ಲಿ ಮಗು ಅಳ್ತಾ ಇದೆ, ಪೋಷಕರು ಯಾರಿದ್ದೀರಿ ಬನ್ನಿ ಅಂತ ಕರೆದ ಒಂದು ಸಂದರ್ಭದಲ್ಲಿ ಸಹಜವಾಗಿ ತಾಯಿಗೆ ಒಂದು ಮಾಹಿತಿ ಕೂಡ, ಅಂದ್ರೆ ಆ ಒಂದು ಮಗುವಿನ ಅಳುವಂತ ಶಬ್ದ ಕೇಳ್ತಾ ಇದೆ ಅಂತ ಅಲ್ಲಿ ಇರ್ತಕ್ಕ ಸ್ಥಳೀಯರು ಹೇಳಿದಾಗ ನಿಜವಾಗಿ ತಾಯಿ ಸಂತೋಷ ವ್ಯಕ್ತಪಡಿಸೋದ್ರ ಜೊತೆಗೆ ನ್ಯೂಸ್ ಫಸ್ಟ್ನೊಂದಿಗೆ ಈ ಒಂದು ಸಂದರ್ಭದಲ್ಲಿ ತಾಯಿ ಮಾತನಾಡಿದಾಗ ನನ್ನ ಮಗ ಮತ್ತೆ ಹುಟ್ಟಿ ಬಂದ, ಪವಾಡ ಪುರುಷ ಸಿದ್ಧಲಿಂಗ ಮುತ್ಯನ ಒಂದು ಪುಣ್ಯದಿಂದ ನನ್ನ ಮಗ ಹುಟ್ಟಿ ಬಂತಾನೆ ಅನ್ನುವಂತ ಒಂದು ಸಂತಸದ ಮಾತುಗಳನ್ನ ಆಡಿದ್ರು. ಜೊತೆಗೆ ಇಡೀ ಗ್ರಾಮದ ಜನರೇ ಒಂದು ಪವಾಡ ಪುರುಷ ಸಿದ್ದು ಮುತ್ಯನ ಒಂದು ಪರವಾಗಿ ಇರ್ತಕ್ಕಂಥ ಜಯಘೋಷ ನಾಯಕಿ ಸಂತಸ ಸಂಭ್ರಮನ ವ್ಯಕ್ತಪಡಿಸಿದ್ರು. ಆದ್ರೆ ಇನ್ನೇನು ಒಂದು ಏನು ಕಲ್ಲು ಬಂಡೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಕಾರ್ಯಾಚರಣೆ ಕೂಡ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ವಿಳಂಬವಾಗ್ತಾ ಇರುವುದು. ಹಾಗಾಗಿ ಇನ್ನೂ 1 ಗಂಟೆ ಅಂದ್ರೆ
ರಂಧ್ರ ಅಲ್ಲಿ ಏನು ಡಿಗ್ಗಿಂಗ್ ಮಾಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಬ್ರೇಕಿಂಗ್ ಮಾಡ್ತಕ್ಕಂಥ ಒಂದು ಸಿಬ್ಬಂದಿ ಹೇಳೋ ಪ್ರಕಾರ ಇನ್ನೊಂದು ಗಂಟೆಯಲ್ಲಿ ಕಾರ್ಯಾಚರಣೆ ಪೂರ್ಣಗೊಳ್ಳುವಂತ ಮಾಹಿತಿಯನ್ನು ಕೂಡ ಹೇಳಿದ್ರು. ಅದರಲ್ಲಿ ಪ್ರಮುಖವಾಗಿ ರಾಮಚಂದ್ರ ಏನು ಆ ಒಂದು ಗ್ರೌಂಡ್ ಲೆವೆಲ್ ನಲ್ಲಿ ಕೆಲಸ ಮಾಡ್ತಕ್ಕ ರಾಮಚಂದ್ರ ಆಗಿರ್ಬೋದು, ಪೈಗಂಬರ್ ಆಗಿರ್ಬೋದು, ಅವರು ಸಹ ಒಂದು ಮಗುವಿನ ಅಳುವಿನ ಶಬ್ದವನ್ನ ನ್ಯೂಸ್ ಫಸ್ಟ್ ಕೂಡ ಹಂಚಿಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರು ಮತ್ತು ಗ್ರಾಮಸ್ಥರಿಗೆ ಸಂತಸ ಒಂದು ಆಶಾಭಾವನೆ ಹುಟ್ಟಿದ್ದು, ಮಗು ಬದುಕಿರಬಹುದು ಅನ್ನುವಂತ ಎಲ್ಲ ಆಶಯವೊಂದಿಗೆ ಮಗು ಹೊರಗೆ ಬರುವುದನ್ನ ಕಾಯ್ತಾ ಇರುವಂತ ಈಗ ಸಂದರ್ಭ ನಮ್ಮ ಮುಂದೆ ಇದೆ ಅಂತಾನೆ ಹೇಳ್ಬೋದು ಸಭಾ. ರೈಟ್ ರಾಜಪ್ಪ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮಿಂದ ಪಡಿತೀನಿ. ಮಗುವಿನ ಅಳುವಿನ ಶಬ್ದ ಕೇಳಿದ ನಂತರ ಪ್ರತಿಯೊಬ್ಬರಲ್ಲೂ ಕೂಡ ಆ ಆಸೆ ಮತ್ತಷ್ಟು ಚಿಗುರೊಡೆದಿದೆ. ಮಗು ಸುರಕ್ಷಿತವಾಗಿ ಮೇಲಕ್ಕೆ ಬರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಇನ್ನಷ್ಟು ಜಾಸ್ತಿ ಮಾಡ್ತಾ ಇದ್ದಾರೆ. ರಾಮಚಂದ್ರ ಅನ್ನುವಂತಹ ಸಿಬ್ಬಂದಿ ಮಗು ಅಳ್ತಾ ಇರುವಂತಹ ಶಬ್ದವನ್ನು ಕೇಳಿಸ್ಕೊಂಡು ಆ ಸುದ್ದಿಯನ್ನು ನ್ಯೂಸ್ ಫಸ್ಟ್ ಜೊತೆಗೂ ಕೂಡ ಹಂಚಿಕೊಂಡ್ರು. ಆದರೆ ಆ ಮಗುವಿನ ರೆಸ್ಕ್ಯೂ ಕಾರ್ಯ ಕೊನೆ ಹಂತದಲ್ಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.